ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನನ್ನು ಹಾಕೋದನ್ನು ಕಲಿಯೋಣ. ತುಂಬ ಬ್ರೈಡಲ್ ಡಿಸೈನ್, ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ಬೀಡ್ಸ್ ಮತ್ತು ಕಾಂಬಿನೇಷನ್ ಕಲರ್ಸ್ನ ಮಾಡ್ತಾಯಿದ್ದೀನಿ. ಬೀಡ್ಸನ್ನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಏಳೆಳೆ ದಾರನ ಸುತ್ತಕೊಂಡು ಹೀಗೆ ಇಟ್ಕೊಂಡಿದ್ದೀನಿ. ಸೇಮ್ ಕ್ರೋಶ 11 mm ಬಂದು 11 mm 07 mm ಬಂದು ಡೈರೆಕ್ಟಾಗಿ ನೀವು ಈ ಒಂದು ಕ್ಲಾತ್ ಒಳಗಡೆ ಹೋಲ್ ಮಾಡಿ ಈ ರೀತಿ ಬೆರಳು ಸಹಾಯದಿಂದ ಹಿಂದೆ ಹಿಡ್ಕೊಂಡಿರಬೇಕು. ದಾರನ ಈ ರೀತಿ ಎಳೆದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿ, ಮತ್ತು ಇನ್ನೊಂದನ್ನು ಸಹ ಅದರ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡಬೇಕು, ಬಿಚ್ಚೋಗಬಾರ್ದು. ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಇದಾದಮೇಲೆ 2 ಚೈನನ್ನು ಹಾಕೊಳ್ಳಿ. 2 ಚೈನ್. ನೆಕ್ಸ್ಟು ಇದು ಬೇಸ್ ಡಿಸೈನ್ ಬಂದು ಈ ರೀತಿ ಬರುತ್ತೆ. ಒಂದು ಸಾರಿ ಈ ಒಂದು ಕ್ರೋಶದ ಮೇಲೆ ದಾರವನ್ನು ಈ ರೀತಿ ಸುತ್ತಕೊಂಡು ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಅದರ ಪಕ್ಕದಲ್ಲೇ ಹೋಗಿ ಈ ರೀತಿ ದಾರನ ಬಟ್ಟೆ ಒಳಗಡೆಯಿಂದ ಎಳೆದು ತಂದು 3 ದಾರ ಬಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಎರಡರಲ್ಲೊಂದು ಇದು ಡಬಲ್ ಕ್ರೋಶ ಆಗುತ್ತೆ. ಹಾಗೆ ಮತ್ತು ಇದೇ ರೀತಿ 4 ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. 4 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಒಂದು ನಿಮಿಷ, ಇಲ್ಲಿ ನಾವು ಬೀಡನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ 2 ಚೈನನ್ನು ಸೇರಿಸಿ ಈ ಕಂಬನೂ ಸೇರಿಸಿ ಅದನ್ನು ಕನ್ಸಿಡರ್ ಮಾಡ್ತೀನಿ ಕಂಬ ಅಂತ ಹೇಳಿ. ಆ 2 ಚೈನ್ ಇದೆಯಲ್ಲ, ಈ ಒಂದು ಫಸ್ಟ್ ಟೈಮ್ ಮಾತ್ರ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಆ ಫಸ್ಟ್ ಟೈಮ್ ಮಾತ್ರ 2 ಚೈನನ್ನು ಕಂಬ ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟು ಎಲ್ಲವೂ 4 ಕಂಬಗಳನ್ನು ಸಹ ಹಾಕ್ತಾ ಹೋಗ್ತೀವಿ. ಚೈನ್ ಏನು ಬರೋದಿಲ್ಲ ಈ ಒಂದು ಕಂಬ ಸ್ಟೆಪ್ ಹತ್ರ. ನೆಕ್ಸ್ಟ್ ಚೈನ್ ಬರುತ್ತೆ. ಈ ದಾರನ ಮುಂದೆ ಮಾಡಿ 2 ಕಂಬ ಆದಮೇಲೆ ಈ ರೀತಿ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ, ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ರೀತಿ ಪಕ್ಕದಲ್ಲೇ ಹೋಗಿ ಹೋಲ್ ಮಾಡಿ ದಾರಾನ ಎಳೆದು ತಂದು ಎರಡರಲ್ಲೊಂದು ಈ ರೀತಿ 3 ಕಂಬಗಳಾಗಿದೆ. ಇನ್ನೊಂದು ಕಂಬವನ್ನು ಮಾಡ್ಕೊಳ್ಳೋಣ. 2 ಕಂಬ ಆದಮೇಲೆ ಬೀಡ್ಸನ್ನು ಆ್ಯಡ್ ಮಾಡಿ ಈ ರೀತಿ ಆಗಿದೆ ನೋಡಿ. ಇನ್ನಂತರ 1 2 3 ಅದೆಲ್ಲಿಗೆ ಬರುತ್ತೆ, ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಪಾಯಿಂಟ್ ಮಾಡ್ಕೊಳ್ಳಿ. ಅದರ ನೇರಕ್ಕೆ ಅದರೊಳಗಡೆಯಿಂದ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ದಾರ ಎಳೆದು ತಂದು ಎರಡರಲ್ಲೊಂದು ನೋಡಿ ಈ ರೀತಿ ಬರುತ್ತೆ ಬೇಸ್ ಲೈನು. ಮತ್ತು ಇನ್ನೊಂದು ಕ್ರೋಶವನ್ನು ಮಾಡ್ಕೊಳ್ಳಿ. ಎರಡರಲ್ಲೊಂದು ದಾರ ಮುಂದೆ ಮಾಡಿ 2 ಕಂಬ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ ಸಿಲ್ವರ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೊಬೋದು. 3 mm ತೊಗೊಂಡಿದ್ದೀನಿ. ಡೈರೆಕ್ಟಾಗಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಮತ್ತು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶ. ಮತ್ತು ಪಕ್ಕದಲ್ಲಿ ಒಟ್ಟು 4 ಕಂಬ 3 ಚೈನ್. ಇದು ಬೇಸದು ಒಂದು ಸ್ಟೆಪ್ ಬರುತ್ತೆ ನೋಡಿ. 1 2 3 ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಪಾಯಿಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಹಾಕ್ಕೊಳ್ಳಿ.
ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ನಂತರ ಬ್ರೈಡಲ್ ಆಗಿರೋದ್ರಿಂದ ಒಂದು ಟೂ ಸ್ಟೆಪ್ಪೇ ಬೇಸಿಕ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಇದನ್ನು ಪೂರ್ತಿ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಯಾವುದು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇದು ಫಸ್ಟ್ ಬೇಸ್ ಆಗಿದೆ. ನೆಕ್ಸ್ಟು ಸೇಮ್ ನಾನು ಈ ಕಲರ್ ತೊಗೊಳ್ತಾ ಇದ್ದೀನಿ. ಸ್ಯಾರೀಸ್ ಯಾವುದಿದೆ ಕಾಂಬಿನೇಷನ್ ಮಾಡ್ಕೊಂಡು ನೀವು ತೊಗೊಳ್ಳಿ. ಸ್ಯಾರೀಸ್ ಡೈರೆಕ್ಟಾಗಿ ಹಾಕ್ತೀನಿ ಅಂತ ಅಂದರೆ ಇದನ್ನು ಸೇಮ್ ಈ ರೀತಿ 6 ಎಳೆ ತಗೊಂಡು ಸುತ್ತಿ ಗಂಟು ಹಾಕೊಳ್ಳಿ. ನೆಕ್ಸ್ಟ್ ಸೇಮ್ ನಾವು ಲಾಕ್ ಮಾಡಿರ್ತೀವಲ್ಲ, ನಾವು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. ಸ್ವಲ್ಪ ವಾಯ್ಸು ಇದೆ, ಕೋಲ್ಡ್ ಆಗಿದೆ, ಹೆಲ್ತ್ ಇಶ್ಯೂ ಆಗಿದೆ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಸಾರಿ. ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಒಳಗಡೆ ಮತ್ತೆ ಇನ್ನೊಂದು ಸಾರಿ ಸಹ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ಸ್ ಅಗೇನ್ 2 ಚೈನನ್ನು ಹಾಕ್ಕೊಂಡು ಸೇಮ್ ನಾವು ಈ ಒಂದು ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ಕೊಳ್ಬೇಕು. ನೆಕ್ಸ್ಟು ನಾವು ಇಲ್ಲಿ 3 ಚೈನನ್ನು ಹಾಕ್ಕೊಂಡಿರ್ತೀವಲ್ಲ, ಈ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಎರಡರಲ್ಲೊಂದು ಎಗೇನ್ 4 ಸಾರಿ ಬರುತ್ತೆ ಈ ಒಂದು ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ. ಸೇಮ್ ಎರಡರಲ್ಲೊಂದು. ಇಲ್ಲಿ ಬೀಡ್ಸನ್ನು ಬೇಕಾದರೆ ನೀವು ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ನಾನು ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಬೇಸಲ್ಲೂ ಮಾಡಿದೆ, ಇಲ್ಲೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಆ್ಯಡ್ ಮಾಡಿ ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಎಗೇನ್ ಅಲ್ಲಿ ನಿಮಗೆ ಎರಡರಲ್ಲೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಹೇಗೆ 4 ಡಬಲ್ ಕ್ರೋಶವನ್ನು ಮಾಡಿದ್ಮೇಲೆ 2 ಚೈನನ್ನು ಹಾಕ್ಕೊಳ್ಳಿ. 1 2 ಸೇಮ್ 2 ಚೈನ್ ಹಾಕಿದ್ಮೇಲೆ ಈ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಹಾಗಾಗಿ ಕ್ರೋಶದ ಮೇಲೆ ಮತ್ತೆ 2 ಚೈನ್ ಆದಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. 2 ಡಬಲ್ ಕ್ರೋಶ, ಬೀಡ್ಸ್ ಆ್ಯಂಡ್ ಡಬಲ್ ಕ್ರೋಶ 2 ಮತ್ತು 2 ಚೈನ್. ಇದಂತೂ ತುಂಬ ಈಸಿ ಆಗಿಬಿಡುತ್ತೆ, ಯಾಕಂದರೆ ಬೇಸ್ ಲೈನಲ್ಲೂ ಸೇಮ್ ಡಿಸೈನ್ ಇರೋದ್ರಿಂದ ಇದು ತುಂಬ ಬೇಗ ಆಗಿಬಿಡುತ್ತೆ. ನೀವು ರಿಸರ್ಚ್ ಮಾಡಬೇಕು ಅನ್ನೋದು ಏನಿರಲ್ಲ. ಮತ್ತು ದಾರನ ಸುತ್ತಕೊಂಡು ಈ ರೀತಿ ಮತ್ತು ಎಗೇನ್ ದಾರನ ಸುತ್ತಕೊಂಡು 4 ಡಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ಮತ್ತು 2 ಚೈನ್ 1 2 ಎಗೇನ್ ಕ್ರೋಶದ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಒಂದು 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಡಬಲ್ ಕ್ರೋಶವನ್ನು ಮಾಡ್ಕೊಬೋದು. ನೋಡಿ ಈ ರೀತಿ ಬರುತ್ತೆ ಡಿಸೈನು. ನೀವು ಇಲ್ಲಿಗೂ ಇದು ಒಂದು ಡಿಸೈನ್ ಆಗುತ್ತೆ. ಇಲ್ಲೂ ಫಸ್ಟ್ ಡಿಸೈನಲ್ಲೂ ನೀವು ಈ ಒಂದು ನಾವು 4 ಚೈನ್ ಗ್ಯಾಪ್ ಇದೆಯಲ್ಲ, 2 ಚೈನು 4 ಕಂಬಗಳನ್ನ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ಕುಚ್ಚನ್ನು ಕಟ್ಕೊಂಡು ಹೆಡ್ ಮಾಡ್ಬೋದು. ಮತ್ತು ಈ ರೀತಿ ಡಬಲ್ ಲೇಯರ್ ತೊಗೊಂಡು ಇಲ್ಲಿಗೆ ಕುಚ್ಚನ್ನು ಕಟ್ಬಿಟ್ಟು ಹೆಡ್ ಮಾಡ್ಬೋದು. ಇದು ಒಂದು ಡಿಸೈನ್ ಆಗುತ್ತೆ. ನಿಮ್ಮ ಆ್ಯಕ್ಟಿವಿಟಿ ಹೇಗೆ ಬೇಕು ಹಾಗೆ. ಇಲ್ಲಿ ಸಾಮಾನ್ಯವಾಗಿ ಈ ಒಂದು ಡಿಸೈನಲ್ಲಿ ಒಂದು 3 ಕಡೆ ನೀವು 3 ಡಿಸೈನನ್ನು ನೋಡ್ತೀರಾ. ಕುಚ್ಚನ್ನು ಕಟ್ಟಿ ಹೆಡ್ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಡಬಲ್ ಲೇಯರು, ಸಿಂಗಲ್ ಲೇಯರು, ಇನ್ನೊಂದು ನೆಕ್ಸ್ಟ್ ಆರ್ಚು, ಆ ಥರ 3 ಡಿಸೈನ್ ಬರುತ್ತೆ. ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ 3 ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಇದನ್ನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಡಿಸೈನ್ ಯಾವುದು ಅಂತಲೂ ಸಹ ಹೇಳ್ತೀನಿ. ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಸ್ಪೇಸ್ಗೆ ಹೋಗಿ ದಾರಾನ ತಂದು ಒಂದು ಹೋಲ್ ಲೂಫಿಂದ ಒಳಗಡೆ ದಾರನ ಲಾಕ್ ಮಾಡಿ, ಮತ್ತು 2 ಚೈನನ್ನು 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿದ ಮೇಲೆ
ನಾವು ಇಲ್ಲಿ ಬ್ಲೂ ಕಲರ್ದ ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ, ಲಾಕ್ ಮಾಡಿರ್ತೀವಲ್ಲ, ಆ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಬೇಕು. ಈ ಥರ ಸ್ಪೇಸ್ ಇದೆಯಲ್ಲ, ಆ ಲಾಕ್ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡು ಸ್ಪೇಸಲ್ಲಿ ಈ ರೀತಿ ದಾರನ ಹೇಳುತ್ತಿರಬೇಕು, ಲಾಕ್ ಮಾಡಬೇಕು. ಟೋಟಲಿ 2 ಲಾಕ್ ಆಯಿತು. ಇವಾಗ ಮತ್ತೆ ನಾವು ಇವು 2 ಚೈನ್ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಇನ್ನೊಂದು ಲಾಕ್ ಮಾಡಿ, ಲಾಕ್ ಆದ ನಂತರ 5 ಚೈನನ್ನು ಹಾಕ್ಕೊಬೇಕು. 1 2 3 4 5. ಇಲ್ಲಿ ಅಂತಂದರೆ ಈ ಕಲರ್ ತೊಗೊಬೋದಾಗಿತ್ತು, ಇದು ತೊಗೊಬೋದು ಬೇಸು, ಇದಾದರೂ ತೊಗೊಬೋದು, ಏನಿಲ್ಲ, ಕಲರ್ ಕಾಂಬಿನೇಷನ್ ಇರಲಿ ಅಂತ ಹೇಳಿ ನಾನು ನೆಕ್ಸ್ಟ್ ಆರೆಂಜ್ ತೊಗೊಳೋದ್ರಿಂದ ನಾನು ಇದನ್ನೇ ತೊಗೊಂಡಿದ್ದೀನಿ ಬೇಸು. ನೆಕ್ಸ್ಟು 2 ಚೈನ್ ಗ್ಯಾಪ್ ಇದೆಯಲ್ಲ, 3 ಚೈನ್ ಗ್ಯಾಪ್, ಅದರೊಳಗಡೆ ಹೋಗಿ ಲಾಕ್ ಮಾಡಿ. ಮತ್ತು ಹೇಗೆ 5 ಚೈನ್, 1 2 3 4 5, ಮತ್ತು 2 ಚೈನ್ ಗ್ಯಾಪಲ್ಲಿ ಲಾಕ್, 5 ಚೈನ್, 2 ಚೈನ್ ಗ್ಯಾಪಲ್ಲಿ ಲಾಕು. ಈ ಒಂದು ಬೇಸು ಇದೇ ರೀತಿ 2 ಟೈಮ್ ಹಾಕ್ಕೊಬೇಕು. ನೆಕ್ಸ್ಟ್ ಹೇಳ್ತೀನಿ. ಇದು ಹಾಕಿದ ನಂತರ 2 ಟೈಮ್ 5 ಚೈನ್ ಹಾಕಿದ್ಮೇಲೆ 6 ಚೈನನ್ನು ಹಾಕ್ಕೊಬೇಕು. 1 2 3 4 5 6. ಇದನ್ನು ಸೇಮ್ 2 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿ. ಲಾಕ್ ಆದಮೇಲೆ ಈ ರೀತಿ ಮಾಡ್ಕೊಳ್ಳಿ ಹಾರ್ಚನ್ನು. ಲಾಕ್ ಆದಮೇಲೆ ಇದು ಹಾರ್ಚು, ನಾವು 6 ಚೈನ್ ಹಾಕೊಳ್ಳುವಂಥದ್ದು ಹಾರ್ಚು. ಇದು 5 ಚೈನ್ 2 ಟೈಮ್ ಹಾಕ್ಕೊಂಡು ಮತ್ತು 6 ಚೈನ್ 1 ಟೈಮ್ ಹಾಕ್ಕೊಳ್ಳಿ. ನೆಕ್ಸ್ಟು 5 ಚೈನು 3 ಟೈಮ್ ಹಾಕ್ಕೊಳ್ಳಿ. ನಾನು ಆಲ್ರೆಡಿ 1 ಚೈನ್ ಹಾಕಿದ್ದೀನಿ. 2 3 4 5. ಮತ್ತು ಇಲ್ಲಿ ನೋಡಿ ಸೇಮ್ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ಮತ್ತು 5 ಚೈನ್ 1 2 3 4 5, ಮತ್ತು 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ಮತ್ತು 1 2 3 4 5, ಮತ್ತು 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. 5 ಚೈನು 3 ಟೈಮ್ ಬರಬೇಕು. 6 ಚೈನು 1 ಟೈಮ್ ಆದಮೇಲೆ 5 ಟೈಮು 5 ಚೈನು 3 ಟೈಮ್ ಬರಬೇಕು. ಇಲ್ಲಿ ಸೆಂಟರ್ಲಿ ಕುಚ್ಚು ಬರುತ್ತೆ, ನಾನು ಹೇಳ್ತೀನಿ ನೆಕ್ಸ್ಟು. ಇದೇ ರೀತಿ ಈ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡಿ. ನೀವು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಡಿಸೈನು. 6 ಚೈನ್ ಹಾಕಿದ್ಮೇಲೆ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. ಇದು ಹಾರ್ಚ್ಗೆ. ಇದು ನೆಕ್ಸ್ಟ್ ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ 5 ಚೈನನ್ನು ಹಾಕ್ಕೊತೀವಿ. ನೆಕ್ಸ್ಟು 6 ಆರ್ 7 ಹಾಕ್ಕೊಬೋದು, ನಿಮಗೆ ಬಿಟ್ಟಿದ್ದು. ಮತ್ತು 3 ಟೈಮು 5 ಚೈನನ್ನು ಹಾಕ್ಕೊಂಡು ಮತ್ತು 6 ಚೈನನ್ನು ನೆಕ್ಸ್ಟು, ಮತ್ತು 3 ಟೈಮು 5 ಚೈನನ್ನು ಹಾಕ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ಇದು ಸೇಮ್ ಲಾಕ್ ಎಲ್ಲಿ ಮಾಡ್ಕೊಂಡಿರ್ತೀವಿ ಅಲ್ಲಿ ಲಾಕ್ ಮಾಡ್ಕೊಬೇಕು. ನೋಡಿ, ನಾವು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಇದೆರಡು ಸೈಡು ಈ ನಡುವೆ ಹೋಗಿ ಥ್ರೆಡನ್ನು ಈ ರೀತಿ ಹೇಳ್ಕೊಂಡು ಬಂದು ಆ ಥ್ರೆಡನ್ನು ಒಳಗಡೆ ಸೇರಿಸಿ ಲಾಕ್ ಆಗುತ್ತೆ. ಮತ್ತು ಇನ್ನೊಂದು ಸಹ ಮಾಡ್ಕೊಬೋದು. ನೆಕ್ಸ್ಟ್ 5 ಚೈನ್ ಆರ್ 4 ಚೈನ್ ಯಾವುದಾದ್ರೂ ಹಾಕ್ಕೊಳ್ಳಿ, ಎಷ್ಟು ಇರಿಸುತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. 5 ಚೈನ್, ನಾವು 5 ಚೈನ್ ಲಾಕ್ ಎಲ್ಲಿ ಮಾಡಿರ್ತೀವಿ ಅದೇ ಸ್ಪೇಸಲ್ಲಿ 5 ಚೈನನ್ನು ಲಾಕ್ ಮಾಡಿ. ನಂತರ 2 ಚೈನ್ 1 2 ಹಾಕ್ಬಿಟ್ಟು ಮತ್ತೆ 5 ಚೈನ್ ಇರುತ್ತಲ್ಲ ಅದರೊಳಗಡೆ ಹೋಗಿ ಲಾಕ್ ಮಾಡಿ. ಸೆಂಟ್ರಲ್ಲಿ ಇರ್ತಿ ಸೆಂಟ್ರಲ್ಲಿ ಮಾಡಿ ಇಲ್ಲಿ ಲಾಕ್ ಮಾಡಿಬಿಟ್ಟು 5 ಚೈನನ್ನು ಹಾಕಿ ಮತ್ತೆ ಲಾಕ್ ಎಲ್ಲಿ ಮಾಡಿರ್ತೀವಿ ಅಲ್ಲೇ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಸೆಂಟ್ರಲ್ಲಿ
ಲಾಕ್ ಮಾಡಿ. ನೆಕ್ಸ್ಟು ನಾವು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಗ್ಯಾಪಲ್ಲಿ ಹೋಗ್ಬಿಟ್ಟು ನೀವು ಆರ್ಚನ್ನು ಮಾಡ್ಕೊಬೇಕು. ಕ್ರೋಶದ ಮೇಲೆ ಒಂದು ಸಾರಿ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ, ತ್ರಿಬಲ್ ಬೇಡ. ಒಂದು ಸಾರಿ ದಾರವನ್ನು ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು 3 ದಾರ ಇರುತ್ತೆ ಕ್ರೋಶದ ಮೇಲೆ, ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಹೀಗೆ ಕ್ರೋಶದ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ಎರಡರಲ್ಲೊಂದು ಮತ್ತೆ ಹೇಗೆ ಸೂಜಿ ಕ್ರೋಶದ ಮೇಲೆ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶವನ್ನು ಈ ಹಾರ್ಚಲ್ಲಿ ಫಿಲ್ ಮಾಡ್ಕೊಳ್ಳಿ. ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಬೀಡ್ಸನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಬೋದು ಲಾಸ್ಟಲ್ಲಿ. ಈ ಹ್ಯಾಚ್ಗೂ ಆ್ಯಡ್ ಮಾಡ್ಬೋದು, ಇಲ್ಲ ಬೇಡ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರುತ್ತೆ, ಅಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ತೀವಿ. ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಡಬಲ್ ಸೈಡು ಬೇಕು ಅಂತನೋರಾದರೆ ಮಾಡ್ಕೊಳ್ಬೋದು. ಈ ಒಂದು ಡಬಲ್ ಕ್ರೋಶ ಆದಮೇಲೆ ಈ ರೀತಿ ದಾರನ ಎಳೆದು ನೀವು ಬೇಕು ಅಂತಂದರೆ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶ ಹಾಕೊಬೋದು. ಈ ರೀತಿ ಹೇಳ್ಕೊಬೇಕು. ಹಚ್ಚೋದು ಕರೆಕ್ಟಾಗಿ ಶೇಪ್ ಬರಬೇಕಲ್ಲ, ಹಾಗಾಗಿ ಎಷ್ಟು ಹಿಡಿಯುತ್ತೆ ನೋಡೋಣ. ಫಸ್ಟ್ ಆರ್ಚು ಎಷ್ಟು ಹಿಡಿಯುತ್ತೆ ಅಷ್ಟೇ, ಇನ್ನು ಮಿಕ್ಕಿ ಎಲ್ಲ ಆರ್ಚ್ಗೂ ಅಷ್ಟೇ ಕಂಬಗಳನ್ನು ಹಾಕೊಬೇಕು. ನೀವು ಫಸ್ಟು ಆರ್ಚಿಗಿಂತ ಕಡಿಮೆ ಅಥವಾ ಜಾಸ್ತಿ ಹಾಕ್ಕೊಂಡಾಗ ಆ ಆರ್ಚ್ ಶೇಪಲ್ಲಿ ವೇರಿ ಬರುತ್ತೆ. ನಾನು 1 2 3 4 5 6 7 8 9 10 11 12 ಹಿಡಿದಿದೆ. 12 ಸಾಕಾಗುತ್ತೆ. ಮತ್ತು ಇನ್ನು 5 ಚೈನ್ ಗ್ಯಾಪ್ ಇದೆಯಲ್ಲ ಅದರ ಸೆಂಟ್ರಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಬೇಕು. ಮತ್ತು 2 ಚೈನ್ 1 2 ಮತ್ತು ಲಾಕ್ ಎಲ್ಲಿ ಮಾಡಿರ್ತೀವಿ ಅಲ್ಲಿ ಹೋಗಿ ಲಾಕ್ ಮಾಡಿ. ಇದೇ ರೀತಿ ಆರ್ಚು ಪುಟ್ಟು ಮಿನಿ ಆರ್ಚು ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಕಂಪ್ಲೀಟಾಗಿ ನೀಟಾಗಿ ಬರುತ್ತೆ. ಸ್ವಲ್ಪ ನೀಟಾಗಿ ಕ್ರೋಶ ಎಳೆದು ಹಾಕಿ ಮತ್ತು ಲಾಕ್ ಮಾಡೋದು ಇಂಪಾರ್ಟೆಂಟು. ನಾನು ಎಲ್ಲಿ ಲಾಕ್ ಮಾಡಿರ್ತೀನಿ ಅಲ್ಲಿ ಲಾಕ್ ಮಾಡಬೇಕು. ಈ ಕಡೆಯೂ 2 ಚೈನ್ ಹಾಕ್ಕೊಂಡಿದ್ದೀನಿ, ಈ ಕಡೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರೆ ಡಿಸೈನ್ ವೇರಿ ಆಗೋದಿಲ್ಲ. ಪುಟ್ಟ ಆರ್ಚು ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪು ಮತ್ತು ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. 4 ಚೈನ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಮತ್ತೆ ಆ 5 ಚೈನ್ ಗ್ಯಾಪ್ ಒಳಗಡೆ ಮತ್ತೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 5 ಚೈನ್ ಹಾಕ್ಕೊಳ್ಳಿ. 1 2 3 4 5. ಹಾಕಿದ್ಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಕ್ರೋಶ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಈ ಸ್ಪೇಸ್ ಇದೆಯಲ್ಲ ಆ ಸ್ಪೇಸ್ ಒಳಗಡೆಯಿಂದ ಹೋಗಿ ದಾರನ ತಂದರೆ 3 ಸಲ ದಾರ ಆಗುತ್ತೆ.
ಆ ನಂತರ ಎರಡರಲ್ಲೊಂದು ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ. ನೆಕ್ಸ್ಟು ತ್ರೀ ಚೈನನ್ನು ಹಾಕೊಳ್ಳಿ. 1 2 3 ಚೈನ್ನ ಹಾಕಿದ್ಮೇಲೆ ನಾವು ಈ ರೀತಿ ಹಾಕಿದ್ಮೇಲೆ ಇಲ್ಲಿ ಗ್ಯಾಪ್ ಬರುತ್ತಲ್ಲ ಡಬಲ್ ಕ್ರೋಶ ನಡುವೆ, ಆ ಡಬಲ್ ಕ್ರೋಶ ನಡುವೆ ಇರೋ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಥ್ರೆಡನ್ನು ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಮತ್ತೆ ಆ ಹಿಂಭಾಗದಲ್ಲಿ ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸ್ ಒಳಗಡೆಯಿಂದ ಹೋಗಿ ಮತ್ತೆ ಇನ್ನೊಂದು ಸಾರಿ ಲಾಕನ್ನು ಮಾಡಬೇಕು. ಲಾಕ್ ಮಾಡಿ ನೆಕ್ಸ್ಟು ಈ ದಾರಾನ ಮುಂದೆ ಮಾಡಿಬಿಟ್ಟು ಒಂದು ಬೀಡ್ಸನ್ನು ಆ್ಯಡ್ ಮಾಡಿ. ರೌಂಡ್ ಬೀಡ್ಸಸ್ಸು 3 mm ಬೀಡ್ಸಸ್ಸು ಇದನ್ನು ಲಾಕ್ ಮಾಡಿ ಇನ್ಸರ್ಟ್ ಮಾಡಿ. ನೆಕ್ಸ್ಟ್ ಇನ್ಸರ್ಟ್ ಮಾಡಾದಮೇಲೆ ಡೈರೆಕ್ಟಾಗಿ ಈ ಒಂದು ಕ್ರೋಶನ್ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪು ಹಾಕಿದ್ಮೇಲೆ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ದಾರನ ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕೊಳ್ಳಿ. 1 2 3 ಮತ್ತು ಡಬಲ್ ಕ್ರೋಶ ಮಾಡೋದು ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಸರಿ ಲಾಕ್ ಮಾಡಿ. ಫಸ್ಟ್ ಮಾತ್ರ ಈ ರೀತಿ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಟೈಮಿಂದ ಬೇರೆ ಪ್ರೊಸೀಜರ್ ಬರುತ್ತೆ. ಸೆಕೆಂಡ್ ಟೈಮ್ ಲಾಕಿಗೆ ನಾನು ಹೇಳ್ಕೊಡ್ತೀನಿ ನಿಮಗೆ. ನಂತರ ದಾರ ಮುಂದೆ ಮಾಡಿ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು 3 mm ಬೀಡ್ಸಸ್ಸು. ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ, ಆ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ನೀವು ಅದನ್ನು ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪು ಅದರೊಳಗಡೆ ಹೋಗಿ ಈ ರೀತಿ ದಾರನ ಎಳ್ಕೊಂಡು ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಫಸ್ಟ್ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ನೆಕ್ಸ್ಟು ನಾವು ಕ್ರೋಶ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು. ನೆಕ್ಸ್ಟು 3 ಚೈನನ್ನು ಹಾಕ್ಕೊಳ್ಳಿ. ಆದಮೇಲೆ ನಾವು ಫಸ್ಟು ಲಾಕ್ ಮಾಡಿರ್ತೀವಲ್ಲ ಬೀಡ್ಸು, ಅದ್ರ ಗ್ಯಾಪ್ ಒಳಗಡೆ ಹೋಗಿ ಇಲ್ಲಿ 2 ಚೈನ್ ಬರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ಹೋಗಿ ಒಂದು ಚೈನು ಒಂದು ಕ್ರೋಶ ಬರುತ್ತೆ, ಆ ಗ್ಯಾಪ್ ಒಳಗಡೆಯಿಂದ ಹೋಗಿ ಅದೆರಡನ್ನು ಎರಡರಲ್ಲಿ ಒಂದನ್ನು ಸೇರಿಸಿ ಮತ್ತೆ ನಾವು ಕ್ರೋಶ ಮಾಡಿರ್ತೀವಲ್ಲ ಡಬಲ್ ಕ್ರೋಶ, ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಲಾಕ್ ಮಾಡಿ. ಈ ರೀತಿ ಗಂಟು ಡಿಸೈನ್ ಬರುತ್ತೆ ನೋಡಿ. ಮತ್ತೆ ಇನ್ನೊಂದು ಹೇಳ್ಕೊಡ್ತೀನಿ. ದಾರ ಮುಂದೆ ಮಾಡಿ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಯಾವುದೇ ಥರ ಬೀಡ್ಸ್ ಆದರೂ ತೊಗೊಬೋದು, ಬಟ್ ಸ್ಮಾಲ್ ಸೈಜ್ ತೊಗೊಳ್ಳಿ. ಯಾವುದೇ ಡಿಸೈನ್ ಆದರೂ ತೊಗೊಬೋದು. ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ, ಇಲ್ಲಿದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ ಮತ್ತು ಕ್ರೋಶನಲ್ಲಿ ಒಂದು ಸರಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಎರಡರಲ್ಲೊಂದು ಆದಮೇಲೆ 3 ಚೈನ್ 1 2 3 ಈ 3 ಚೈನ್ ಆದಮೇಲೆ ಇದೆರಡೂ ಸೇರಿಸಿ ಈ ಗ್ಯಾಪ್ ಇದೆಯಲ್ಲ, ನಾವು ಬೀಡ್ಸು ಮತ್ತು ಇದರಲ್ಲಿ ಇದೆರಡೂ ಸೇರಿಸಿ ಫಸ್ಟ್ ಇದರಲ್ಲಿ ಬೀಡ್ಸಿನ ಕೆಳಗಡೆ ಇರುವಂತಹ ಸ್ಪೇಸ್ಗೆ ಹೋಗಿ ಲಾಕ್ ಮಾಡಿ. ಮತ್ತು ಫಸ್ಟು ಲಾಕು ಮತ್ತು ಸೆಕೆಂಡ್ ಲಾಕು ಡಬಲ್ ಕ್ರೋಶ ನಡುವೆ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ಹೋಗಿ ಲಾಕ್ ಮಾಡಿ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಈ ರೀತಿ ಬರುತ್ತೆ. ಇದನ್ನು ಗಂಟು ಡಿಸೈನ್ ಅಂತ ಹೇಳ್ತಾರೆ. ಈ ರೀತಿ ಕ್ರೋಶ ತುಂಬ ಮಾಡಿಬಿಟ್ಟು ಆರ್ಚ್ ತುಂಬ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ.
ಬೀಡ್ಸನ್ನು ಆ್ಯಡ್ ಮಾಡುವಂಥದ್ದು. ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ನೆಕ್ಸ್ಟ್ ಯಾವುದೇ ಕಂಬಗಳನ್ನು ಬಿಡಬಾರ್ದು. ಇದು ಸ್ಟೆಪ್ ಆಮೇಲೆ ಆರ್ಚದು ಫೈನಲ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಈ ರೀತಿ ಮತ್ತೆ ಕ್ರೋಶನ್ ಮೇಲೆ ಒಂದು ಸರಿ ದಾರ ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳಿ. ನಾವು ಬೀಡ್ಸನ್ನು ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಒಳಗಡೆ ಹೋಗಿ ಈ ರೀತಿ ದಾರನ ತಂದು ಲಾಕ್ ಮಾಡಿ. ಮತ್ತು ಇನ್ನೊಂದು ಸರಿ ಡಬಲ್ ಕ್ರೋಶ ಮತ್ತು ಸಿಂಗಲ್ ಇದ್ರೊಳಗಡೆ ಹೋಗಿ ಲಾಕ್ ಮಾಡಿ. ಇದೇ ರೀತಿ ಆರ್ಚನ್ನು ಕಂಪ್ಲೀಟ್ ಮಾಡಿ. ಬೀಡ್ಸ್ ಆ್ಯಡ್ ಮಾಡಿ ಫಸ್ಟ್ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡಿ. ನೆಕ್ಸ್ಟು ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಂಡು ನೆಕ್ಸ್ಟ್ ಲಾಕ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕ್ಕೊಂಡು ನಾವು ಫಸ್ಟು ಬೀಡ್ಸ್ ಕೆಳಗಡೆ ಹಾಕೊಂಡಿರೋದಂತಹ ಗ್ಯಾಪಲ್ಲಿ ಈ ಕಡೆ 2 ಚೈನ್ ಬರುತ್ತೆ, ನಿಮಗೆ 2 ಗ್ಯಾಪ್ ಬರುತ್ತೆ ಮುಂದಗಡೆ. ಒಂದು ಬೀಡ್ಸ್ ಕೆಳಗಡೆ ಇರೋ ಇದ್ರೊಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿ. ನೆಕ್ಸ್ಟ್ ಗ್ಯಾಪ್ ಕಂಬ ನಡುವೆ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ನೆಕ್ಸ್ಟ್ ಇನ್ನೊಂದು ಸರಿ ಲಾಕ್ ಮಾಡಿ. ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಈ ಒಂದು ಲಾಕ್ ಮಾಡಿರ್ತೀವಲ್ಲ, ಫಸ್ಟ್ ನಾವು ಬೇಸ್ ಲೈನಲ್ಲಿ ಡೈರೆಕ್ಟಾಗಿ ಅಲ್ಲೇ ಹೋಗಿ ಈ ರೀತಿ ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ನೋಡಿ ಕೈಯಲ್ಲಿ ಈ ಥರ ಸರಿಸ್ಕೊಂಡ್ರೆ ಡಿಸೈನ್ದು ಫಿನಿಶಿಂಗು ಈ ರೀತಿ ಬರುತ್ತೆ. ನೆಕ್ಸ್ಟ್ 4 ಚೈನ್ 1 2 3 4 5 ಚೈನ್ ಲಾಕ್ ಮಾಡಿ. ಲಾಕ್ ಬರುತ್ತಲ್ಲ ಅಲ್ಲಿಗೆ ನೆಕ್ಸ್ಟ್ ಡೈರೆಕ್ಟಾಗಿ ಕ್ರೋಶನ್ ಮೇಲೆ ದಾರನ ಸುತ್ಕೊಂಡು ಈ ಒಂದು ಹೋಲ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟ್ ಮಾಡಿ ಮತ್ತು 3 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ನೋಡಿ ಬೀಡ್ಸು ಫಸ್ಟ್ ಬೇಡ, ನೆಕ್ಸ್ಟ್ ಬರುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ಡಿಸೈನ್ದು ಯಾವ ಥರ ಲುಕ್ ಬರ್ತಾಯಿದೆ ಅಂತ. ಎಲ್ಲ ಇದಕ್ಕೂ ಆ ಒಂದು ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಕುಚ್ಚನ್ನು ಈ ಸ್ಪೇಸಲ್ಲಿ ಕುಚ್ಚು ಕಟ್ಟಬೇಕು. ಇಲ್ಲಿ ಕುಚ್ಚನ್ನು ಹಾಕಿ ಆ ಒಂದು ಫಿನಿಶಿಂಗ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆಗಿದೆ, ನಾನು 120 ಎಳೆ ದಾರ ತೊಗೊಂಡು ಕಟ್ಕೊಂಡಿದ್ದೀನಿ, ಕುಚ್ಚು ಹಾಕಿದ್ದೀನಿ. ಸಿಲ್ವರ್ ಜೆರಿ ಥ್ರೆಡ್ಡಲ್ಲೇ ಕಟ್ಟಿದ್ದೀನಿ, ಯಾಕಂದರೆ ಸಿಲ್ವರ್ ಬೀಡ್ಸನ್ನೇ ಆ್ಯಡ್ ಮಾಡಿದ್ದೆ, ಹಾಗಾಗಿ ಸಿಲ್ವರ್ದನ್ನೇ ಕಟ್ಕೊಂಡಿದ್ದೀನಿ. ಜೆರಿ ಥ್ರೆಡ್ಡನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲ ಎಲ್ಲ ಕಲರ್ಸು ನೀವು ಆರೆಂಜೇ ಹಾಕೊಬೋದು, ಇಲ್ಲ ಬ್ಲೂನೇ ಹಾಕೊಬೋದು. ಇರಲಿ ಕಾಂಬಿನೇಷನ್ ಇರಲಿ, ಟ್ರಯಲ್ಗೋಸ್ಕರ ಅಂತ ಹೇಳಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.